ಚನ್ನಪಟ್ಟಣದ ಜ್ಞಾನ ಸರೋವರ ಕಾಲೇಜಿನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಎಚ್.ಸಿ. ಹೊಳೆಸಾಲಯ್ಯ ಮಾತನಾಡಿ, ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಜ್ಞಾನ ಸರೋವರ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ವಿಕಸಿತ್ ಭಾರತ್ ಯುವ ಸಂಸದ್ ಸ್ಪರ್ಧೆಯನ್ನ ಜ್ಞಾನ ಸರೋವರ ಕಾಲೇಜಿನಲ್ಲಿ ಮಾರ್ಚ್ 4ರಂದು ಜಿಲ್ಲಾ ಮಟ್ಟದ ವಿಕಸಿತ ಭಾರತ್ ಯುವ ಸಂಸದ್ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಪ್ರೀತಿಯ ಬಂಧುಗಳ ಹೆಸರು ಎಚ್.ಸಿ. ಹೊಳೆಸಾಲಯ್ಯ ಅಂತಿದೆ. ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಮತ್ತು ರಾಷ್ಟ್ರೀಯ ಸೇವಾ ಘಟಕದ ಕಾರ್ಯಕ್ರಮಾಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಮೊದಲ ಬಾರಿಗೆ ವಿಕಸಿತ್ ಭಾರತ್ ಯುವ ಸಂಸತ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವಂಥದ್ದು. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಈ ಒಂದು ಸ್ಪರ್ಧೆಗೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿವಿಧ ಸರ್ಕಾರಿ ಕಾಲೇಜು ಮತ್ತು ಖಾಸಗಿ ಕಾಲೇಜುಗಳಿಂದ 5 ಜನ ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ 50ರಿಂದ 60 ವಿದ್ಯಾರ್ಥಿಗಳು ಅಂದರೆ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ನಮಗೆ ಖುಷಿ ಆದಂಥ ವಿಚಾರ ಆಗಿದೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗಿಯಾಗಿ ಸ್ಪರ್ಧೆಯಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. 3 ಜನ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿಂದ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಪ್ರಧಾನಿಯವರ ಜೊತೆ ಕೂತ್ಕೊಂಡು ಬಜೆಟ್ ಸಂಬಂಧಪಟ್ಟಂತೆ ಮಾತನಾಡುವಂಥ ಮತ್ತು ಪ್ರಸ್ತುತ ವಿದ್ಯಮಾನಗಳ ಜೊತೆ ಶಿಕ್ಷಣ ಸಂಬಂಧಪಟ್ಟಂತೆ ಮಾತನಾಡುವಂಥ ಅವಕಾಶವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಯಾರು ರೀಚ್ ಆಗ್ತಾರೆ ಅವ್ರಿಗೂ ಒಂದು ಅವಕಾಶವನ್ನು ಸಿಗುತ್ತೆ. ಇದು ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ, ಅದು ಬೊಂಬೆನಾಡಿನಲ್ಲಿ ನಡೆತಿರುವಂಥದ್ದು ನಮಗೆ ಭಾಳ ಖುಷಿಯಾದಂಥ ವಿಚಾರ. ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ಮತ್ತು ನಮ್ಮ ಕಾಲೇಜಿನ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಎಂ.ಬಿ. ರಾವರಾಜ ಅರಸರವರು ಮತ್ತು ಕಾರ್ಯದರ್ಶಿಗಳಾದಂಥ ಆರ್ ಅಧ್ಯಕ್ಷಕುಮಾರ್ ಅವರು, ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂಥ ಬಿ.ಎಸ್. ಹೇಮಲತಾ ಮೇಡಮ್ ಅವರು ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಯುವಜನ ಕ್ರೀಡಾ ಇಲಾಖೆಯ ಅಧಿಕಾರಿಗಳಂತ ಶ್ರೀವಾಣಿ ಮೇಡಮ್ ಅವರು ಮತ್ತು ಇನ್ನೂ ಅನೇಕ ಗಣ್ಯರು ಮತ್ತು ತೀರ್ಪುಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೂ ಬಹಳ ಮುಖ್ಯವಾಗಿ ನಮ್ಮೊಂದಿಗೆ ಶಿಕ್ಷಣದ ಭೀಷ್ಮ ಅಂತ ಹೆಸರನ್ನು ಪಡೆದಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಬಿ.ವಿ. ಜಯರಾಮೇಗೌಡರವರು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಾಕ್ಕೊಟ್ಟಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. 4ನೇ ತಾರೀಕು ಜಿಲ್ಲೆಯಲ್ಲಿರುವಂಥ 18ರಿಂದ 25 ವರ್ಷದ ಒಳಗಿನ ಏನು ಯುವ ಸಮುದಾಯ ಕಾಲೇಜಲ್ಲಿ ಓದ್ತಾ ಇರುವಂಥವರು ದಯಮಾಡಿ ಈ ಒಂದು ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ಅನ್ನೋ ವಿಚಾರವಾಗಿ ತಾವು ತಯಾರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಬೇಕಂತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ಮತ್ತು ನಮ್ಮ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜು ಮತ್ತು ಎನ್ಎಸ್ಎಸ್ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ವಿಕಸಿತ್ ಭಾರತ್ ಯುವ ಸಂಸತ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಇದು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಒಂದು ಪ್ರಮುಖವಾದಂಥ ಸ್ಪರ್ಧೆಯಾಗಿರುತ್ತೆ. ಈ ಸ್ಪರ್ಧೆಯ ಉದ್ದೇಶ ಏನಪ್ಪ ಅಂತಂದರೆ 18ರಿಂದ 25 ವರ್ಷದ ಯುವಕರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ವೈಚಾರಿಕ ಮನೋಭಾವನೆ ಬರಬೇಕು, ಇತಿಹಾಸ ಪ್ರಜ್ಞೆ ಬರಬೇಕು ಅಂತೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಯಾವ ರೀತಿ ವಿಧಾನಸಭೆ ಮತ್ತು ಸಂಸತ್ನಲ್ಲಿ ಕಾರ್ಯಕಲಾಪಗಳು ನಡೀತೋ ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಆ ಸ್ಪರ್ಧೆಯನ್ನು ತರುವ ಸಲುವಾಗಿ, ವಿಚಾರಗಳನ್ನು ಹೊರಹಾಕುವ ಸಲುವಾಗಿ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕಾರ್ಯಕ್ರಮವೇ ಈ ಒಂದು ವಿಕಸಿತ್ ಭಾರತ್ ಯುವ ಸಂಸತ್ ಕಾರ್ಯಕ್ರಮ ಅಂತೀವಿ. ಇದನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸ್ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರುವಂಥದ್ದು ನಮಗೆ ಒಂಥರ ಭಾಳ ಖುಷಿಯಾದಂಥ ಒಂದು ಶ್ಲಾಘನೀಯ ವಿಚಾರ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ನಾವು ಈ ಬಾರಿ ಆಯೋಜಿಸಿದ್ವಿ ಮತ್ತು ಅದನ್ನು ಜವಾಬ್ದಾರಿ ತಗೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಡೀತಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸರಿಸುಮಾರು 10ರಿಂದ 12 ಕಾಲೇಜಿನ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ಒಂದು ವಿಚಾರಕ್ಕೆ ತಯಾರಾಗಿ ಬರ್ತಿದ್ದಾರೆ. ಏನಪ್ಪ ಅಂತಂದರೆ, ತುರ್ತು ಪರಿಸ್ಥಿತಿಗೆ 50 ವರ್ಷಗಳು, ಭಾರತದ ಪ್ರಜಾಪ್ರಭುತ್ವದ ಪಾಠಗಳೆಂಬ ವಿಚಾರದ ಬಗ್ಗೆ ಪರ ಮತ್ತು ವಿರೋಧವಾಗಿ ವಿದ್ಯಾರ್ಥಿಗಳು ಮಾತನಾಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು, ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ರಾವರಾಜ ಅರಸರವರು ಮತ್ತು ಕಾರ್ಯದರ್ಶಿಗಳಾದಂಥ ಆರ್ ಆದರ್ಶಕುಮಾರ್ ಸರ್ ಅವರು, ಖಜಾಂಚಿಗಳಾದಂಥ ಬಿ.ಎಸ್. ಹೇಮಲತಾ ಅವರು, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅವರೊಂದಿಗೆ 4 ಜನ ಪ್ರಮುಖ ತೀರ್ಪುಗಾರರು ನಾವು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ.
ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 50ರಿಂದ 60 ಸ್ಪರ್ಧಿಗಳು ಬರ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈಗಾಗಲೇ ವಿಚಾರವಾಗಿ ಎಲ್ಲ ಪ್ರಾಂಶುಪಾಲರೊಂದಿಗೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ, ಸಂಪರ್ಕದಲ್ಲಿದ್ದೀವಿ. ಅವ್ರಿಗೆ ಅಫಿಷಿಯಲ್ ಆಗಿ ಲೆಟರ್ ಸಹ ಕಳಿಸ್ತಾ ಇದ್ದೀವಿ. ಈ ಒಂದು 50ರಿಂದ 60 ವಿದ್ಯಾರ್ಥಿಗಳು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತಿಥ್ಯವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಂಥ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದಂಥ 3 ವಿದ್ಯಾರ್ಥಿಗಳನ್ನು ನ್ಯಾಷನಲ್ ಲೆವೆಲ್ಗೆ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಒಂದು ಸ್ಪರ್ಧೆಗೆ ಭಾಗವಹಿಸಿ ಅದು ಯಾರಾದರೂ ಬೇಕಾರಾಗ್ಬೋದು ನಮ್ಮ ಜಿಲ್ಲೆಯಿಂದ ಅಂಥವ್ರನ್ನು ನಾವು ಪ್ರೋತ್ಸಾಹಿಸುವಂಥ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಲು ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರಾಂಶುಪಾಲೆ ಹೇಮಲತಾ ಅವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ವಿಕಸಿತ ಭಾರತ್ ಯುವ ಸಂಸದ್ ಸ್ಪರ್ಧೆಯನ್ನ ಯಶಸ್ವಿಯಾಗಿ ನಡೆಸಲು ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಎಜುಕೇಷನ್ ಟ್ರಸ್ಟ್ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಕರೆಯನ್ನು ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲನ್ನು ಕೂಡ ನೀವೆಷ್ಟು ಜನ ಬಂದು ಈ ಒಂದು 10:30ಗೆ ನಾವು ಪ್ರೆಸ್ ಮೀಟನ್ನು ಕರೆದಿದ್ವಿ. ಎಲ್ಲರೂ ಕೂಡ ಸಕ್ರಿಯವಾಗಿ ನೀವು ಪಾಲ್ಗೊಂಡಿದ್ದೀರಾ. ಮೊದಲನೇದಾಗಿ ನಿಮಗೆ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬುವುದಿಲ್ಲ ಸ್ವಾಗತವನ್ನು ನಾವು ಸಂಸ್ಥೆ ಕಡೆಯಿಂದ ನಿಮಗೆ ಕೋರ್ತಾ ಇದ್ದೀನಿ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಇವಾಗ ಆಲ್ರೆಡಿ ವಿಚಾರವನ್ನು ನಿಮ್ಮ ಸರ್ವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಜಿಲ್ಲಾ ಮಟ್ಟದ ಒಂದು ಸರಸ್ವತಿ ಏನು ನಡೆಯುತ್ತೆ ಅದನ್ನು ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡುವಂಥದ್ದು ನಮಗೆ ಸಿಕ್ಕಿರುವಂಥದ್ದು. ಬರೀ ಈ ಒಂದು ಪ್ರೋಗ್ರಾಮ್ ಅಷ್ಟೇ ಅಲ್ಲ, ಕಾಲೇಜ್ ಅಂತ ಬಂದಾಗ ಸಂಸ್ಥೆ ಡಿಗ್ರಿ ಮಕ್ಕಳುಗಳಿಗೆ ಅಂತ ಬಂದಾಗ ಬರೀ ಪಾಠದ ವಿಚಾರವಾಗಿ ಅಲ್ಲದೇನೆ ಪಠ್ಯೇತರವಾಗಿ ಮಕ್ಕಳುಗಳಿಗೆ ಏನೆಲ್ಲ ಕೊಡಬೇಕು ಅಂತ ಹೇಳಿ ಯೂನಿವರ್ಸಿಟಿ ರೂಲ್ಸ್ ಇದೆ. ಅದನ್ನೆಲ್ಲನೂ ಕೂಡ ನಾವು ಚಾಚು ತಪ್ಪದಾಗೆ ಪಾಲಿಸ್ತಾ ಬರ್ತಾ ಇದ್ದೀವಿ. ಅಕಾಡೆಮಿಕ್ ಆಗಿ ರಿಸಲ್ಟ್ ತೆಗೆಸೋದು ಒಂದು ವಿಚಾರ ಆದರೆ ಸೊ ಅದನ್ನು ಹೊರತುಪಡಿಸಿ ಮಕ್ಕಳುಗಳಿಗೆ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ನಿಂತ್ಕೋಬೇಕು ಅಂತಂದಾಗ ಅವ್ರಿಗೆ ಹೋರಾಟದ ಹಾದಿಯಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಏನೆಲ್ಲ ನಡೀತಿದೆ ಅದನ್ನು ಆಯೋಜನೆ ಮಾಡಿ ಕೊಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಇವಾಗ ಏನೋ ಒಂದು ಸ್ಪರ್ಧೆ ಏರ್ಪಡಿಸ್ತಾ ಇದೀವಿ. ಮಕ್ಕಳುಗಳಿಗೆ ಏನಾಗುತ್ತೆ, ಟಿವಿಯಲ್ಲಿ ಇವೆಲ್ಲ ನೋಡಿರ್ತಾರೆ. ಪ್ರಾಕ್ಟಿಕಲ್ ಆಗಿ ಆ ಥರ ಸ್ಪರ್ಧೆಗಳನ್ನ ಆಯೋಜಿಸಿದಾಗ ಮಕ್ಕಳುಗಳು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅವ್ರಿರೋವಂಥ ನಾಲೆಜ್ ಎಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಸಂಸ್ಥೆಯಲ್ಲಿ ಏನಿದೆ ಅಂತ ಕೇಳೋದಾದರೆ ಬರೀ ಇಷ್ಟೇ ಪ್ರೋಗ್ರಾಮ್ ಅನ್ನೋದಾದರೆ NSS ಇದೆ ಮತ್ತು NCC ಕೂಡ ಇದೆ. ಆ್ಯಡ್ ಆನ್ ಕೋರ್ಸಸ್ ಅಂತ ಹೇಳಿರ್ತಾರೆ. ಅದಕ್ಕೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಕ್ಕಳುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಪ್ರೆಸೆಂಟ್ಗೆ ಕಮ್ಯುನಿಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಕಮ್ಯುನಿಕೇಷನ್ ಸ್ಕಿಲ್ಗೆ ಒಳ್ಳೊಳ್ಳೆ ಲೀಡರ್ಸ್ ಏನಿದ್ದಾರೆ, ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡುವಂಥ ವ್ಯಕ್ತಿಗಳೇನಿದ್ದಾರೆ ಅವ್ರನ್ನ ಕರೆಸಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡಿಸ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸ್ ಕೂಡ ಅಷ್ಟೇ. ಅಂದರೆ ಒಂದು ಸಂಸ್ಥೆಯ ಮಕ್ಕಳುಗಳಿಗೆ ಒಟ್ಟಾರೆ ಅವ್ರಿಗೆ ಹೇಳಿಗೆ ಒಂದು ಸಂಸ್ಥೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವರು ಬರೀ ಪಾಠದ ಬಗ್ಗೆ ಅಷ್ಟೇ ಅಲ್ಲದೆ ಒಂದು ಸಮಾಜಕ್ಕೆ ಮುಂದೆ ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಏನೆಲ್ಲ ವಿಚಾರಗಳನ್ನ ನಾವು ತಲುಪಿಸ್ಬೇಕು, ಸ್ಪರ್ಧೆಗಳ ರೂಪದಲ್ಲಾಗಿರ್ಬೋದು, ಓರಿಯೆಂಟೇಷನ್ ರೂಪದಲ್ಲಾಗಿರ್ಬೋದು, ಒಂದು ಆ್ಯಡ್ ಆನ್ ಕೋರ್ಸಸ್ಗಳನ್ನು ಕೊಡೋ ಮುಖಾಂತರ ಒಂದೊಳ್ಳೆ ಔಟ್ಪುಟ್ ಆಗಿ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ 4ನೇ ತಾರೀಕು ನಮ್ಮ ಸಂಸ್ಥೆಯಲ್ಲಿ ಯುವ ಸಂಸತ್ ಅಂತ ಹೇಳಿ ಒಂದು ಸ್ಪರ್ಧೆಯನ್ನ ಜಿಲ್ಲಾ ಮಟ್ಟದಲ್ಲಿ ನಾವು ಆಯೋಜಿಸಿದ್ವಿ. ಪ್ರಾಧ್ಯಾಪಕ ಜಾಕೀರ್ ಹುಸೇನ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ TP ಚನ್ನಂಕೇಗೌಡ, ಶ್ರುತಿ, ಸೌಮ್ಯ ಹಾಗೂ ಮುಂತಾದವರು ಹಾಜರಿದ್ದರು.